ವಿವಾದಿತ ಸ್ಥಳಕ್ಕೆ ಬಿಜೆಪಿಗರು ನುಗ್ಗಿರುವಂಥ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ದಲಿತರ ಜಮೀನುಗಳನ್ನು ವಕ್ಫ್ಗೆ ನಮೂದು ಮಾಡಿದಂಥ ಹಿನ್ನೆಲೆಯಲ್ಲಿ ಆ ವಿವಾದಿತ ಸ್ಥಳಕ್ಕೆ ಬಿಜೆಪಿ ನಾಯಕರು ನುಗ್ಗಿದ್ದಾರೆ. ವಕ್ಫ್ ವಿವಾದಿತ ಸ್ಥಳಕ್ಕೆ ನುಗ್ಗಿದ ಮಾಜಿ MP ಹಾಗೂ MLC ಮುನಿಸ್ವಾಮಿ ಮತ್ತು MLC ಆಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿರುವಂಥ ಜಾಗ ಅದು. ಮುನಿಸ್ವಾಮಿ ಹಾಗೂ ಪೊಲೀಸರ ನಡುವೆ ಇದೇ ಸಂದರ್ಭದಲ್ಲಿ ನೂಕುನುಗ್ಗಲು ನಡೆದಿದೆ. ಸಾರ್ವಜನಿಕರ ಎದುರೇ ಪೊಲೀಸರಿಗೆ ಮಾಜಿ ಸಂಸದ ಮುನಿಸ್ವಾಮಿ ತರಾಟೆ ತೆಗೆದುಕೊಂಡಿದ್ದಾರೆ. ರೈತರ ಇಲ್ವಾ ಇವರು ಮತ್ತೆ ನೀವು ಸಿದ್ದರಾಮಯ್ಯ ಹೇಳ್ತಿರಲ್ಲ ಕಾಲಂ ನಂಬರ್ ಬಿಡಿ. ನೀವು ಕಾಲಂ ನಂಬರ್ 9ರಲ್ಲಿ 11ರಲ್ಲಿ ಇರ್ತಕ್ಕಂಥ ತೆಗ್ದಾಕ್ತೀರಿ ಅಂತ ಹೇಳಿದಾರಲ್ಲ. ಹೇಳಿದಾದ್ಮೇಲೆ ನೀವು ರೈತರನ್ನ ಹಾಕಿದ್ ಇಲ್ಲಿ ಬೆಳೆ ಹಾಕಿದ್ರು. ಹೌದು, ಅವ್ರ ಜಮೀನಲ್ಲಿ ಅವ್ರು ಇರ್ತಾರೆ. ಹೌದಪ್ಪ, ಯಾರ ಹೆಸರಲ್ಲಿ ಯಾರ ಹೆಸರಲ್ಲಿ ಆರ್ಟಿಸಿ ಯಾರ ಹೆಸರಲ್ಲಿ ಇದೆ? ಆರ್ಟಿಸಿ ಯಾರ ಹೆಸರಲ್ಲಿ ಇದೆ? ಅರ್ಥ ಆಯ್ತಾ? ಏನಕ್ಕೆ ಇದು ಮಾಡ್ತೀವಿ? ಕಾಲಂ ನಂಬರ್ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ? ಕಾಲಂ ನಂಬರ್ 9 ಮತ್ತೆ 11ರಲ್ಲಿ ಇರ್ತಕ್ಕಂಥದ್ದು ನಾನು ರಿಮೂವ್ ಮಾಡ್ತೀರಿ ತಾತ್ಕಾಲಿಕ. ಅದು ಅದನ್ನೆಲ್ಲ ನಾವು ವಾಪಸ್ ತಗೊಂತೀರಿ ಅಂತ ಹೇಳಿದಾದ್ಮೇಲೆ ಒರಿಜಿನಲ್ ಓನರ್ಸ್ ಯಾರು? ಇವರೇ ತಾನೇ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು? ಜೊತೆಗೆ ನುಗ್ಗೋದಕ್ಕೆ ಮುಂದಾಗ್ತಾರೆ, ಪೊಲೀಸರ ಜೊತೆಯಲ್ಲಿ ಒಂದಷ್ಟು ಮಾತುಕತೆ ಕೂಡ ನಡೆಯುತ್ತೆ, ಆಮೇಲೆ ಏನಾಯ್ತು? ನಾಗೇಂದ್ರ ಬಾಬು, ಏನು ರಾಜ್ಯದಲ್ಲಿ ವಕ್ಫ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ವಿವಾದ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾರಕಕ್ಕೆ ಏರಿರುವಂಥದ್ದು. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ರೈತರ ಒಂದು ದಲಿತರ ಇದ್ದಂತಹ 5 ಎಕರೆ ಜಮೀನು ಏಕಾಏಕಿ ವಕ್ಫ್ ಬೋರ್ಡ್ಗೆ ಸೇರಿಸಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 1 ತಿಂಗಳಿಂದನೂ ಕೂಡ ಈ ಒಂದು ವಿವಾದ ಸಾಕಷ್ಟು ತಾರಕಕ್ಕೆ ಏರಿದೆ. ಕಳೆದ ಒಂದು 20 ದಿನಗಳ ಹಿಂದೆ ಈಗಾಗಲೇ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟು ಇದನ್ನ ಯಾವುದೇ ಕಾರಣಕ್ಕೂ ವಕ್ಫ್ ಬೋರ್ಡ್ಗೆ ಕೊಡಬಾರ್ದು ಅಂತೇಳಿ ಹೋರಾಟವನ್ನ ಕೂಡ ಮಾಡಿದ್ರು. ಆದ್ರೂ ಕೂಡ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇದನ್ನ ಅಂದ್ರೆ ಈಗಾಗಲೇ ವಕ್ಫ್ ಬೋರ್ಡ್ ಇಂದ ಕೋರ್ಟ್ಗೆ ಮೊರೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಈ ಜಾಗವನ್ನ ವಿವಾದಿತ ಆಗಿರ್ತಕ್ಕಂಥ ಜಾಗವನ್ನ ದಲಿತರಿಗೆ ಮಾಡಿಕೊಟ್ಟಿಲ್ಲ. ಹೀಗಾಗಿ ಇವತ್ತು ಏನು ಮಾಜಿ ಸಂಸದರಾಗಿರ್ತಕ್ಕಂಥ ಮುನಿಸ್ವಾಮಿ ಹಾಗೇನೆ MLC ಚಲವಾದಿ ನಾರಾಯಣಸ್ವಾಮಿ ಅವರು ಏಕಾಏಕಿ ಇವತ್ತು ಸ್ಥಳಕ್ಕೆ ಹೋಗಿ ಆ ಒಂದು ವಿವಾದಿತ ಸ್ಥಳ ಏನಿದೆ ಅದಕ್ಕೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಅವ್ರನ್ನ ತಡೆಗಟ್ಟತಕ್ಕಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಇಬ್ರು ಪೊಲೀಸರು ಗೊತ್ತೇ ಏನು ಸಂಸದ ಅಂದ್ರೆ ಮಾಜಿ ಸಂಸದ ಮುನಿಸ್ವಾಮಿ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೆದಿದೆ. ಯಾವುದೇ ಕಾರಣಕ್ಕೂ ವಕ್ಫ್ ಬೋರ್ಡ್ಗೆ ಈ ಜಾಗವನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈಗ ಏನು ಚಿಂತಾಮಣಿ ವಿಭಾಗದಲ್ಲಿ ಇರ್ತಕ್ಕಂಥ ಬಿಜೆಪಿ ಮುಖಂಡರು ಕೂಡ ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿವಾದಿತ ಸ್ಥಳಕ್ಕೆ ಬಿಜೆಪಿಗರು ನುಗ್ಗಿರುವಂಥ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ದಲಿತರ ಜಮೀನುಗಳನ್ನು ವಕ್ಫ್ಗೆ ನಮೂದು ಮಾಡಿದಂಥ ಹಿನ್ನೆಲೆಯಲ್ಲಿ ಆ ವಿವಾದಿತ ಸ್ಥಳಕ್ಕೆ ಬಿಜೆಪಿ ನಾಯಕರು ನುಗ್ಗಿದ್ದಾರೆ. ವಕ್ಫ್ ವಿವಾದಿತ ಸ್ಥಳಕ್ಕೆ ನುಗ್ಗಿದ ಮಾಜಿ MP ಹಾಗೂ MLC ಮುನಿಸ್ವಾಮಿ ಮತ್ತು MLC ಆಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿರುವಂಥ ಜಾಗ ಅದು. ಮುನಿಸ್ವಾಮಿ ಹಾಗೂ ಪೊಲೀಸರ ನಡುವೆ ಇದೇ ಸಂದರ್ಭದಲ್ಲಿ ನೂಕುನುಗ್ಗಲು ನಡೆದಿದೆ. ಸಾರ್ವಜನಿಕರ ಎದುರೇ ಪೊಲೀಸರಿಗೆ ಮಾಜಿ ಸಂಸದ ಮುನಿಸ್ವಾಮಿ ತರಾಟೆ ತೆಗೆದುಕೊಂಡಿದ್ದಾರೆ.
ರೈತರ ಇಲ್ವಾ ಇವರು ಮತ್ತೆ ನೀವು ಸಿದ್ದರಾಮಯ್ಯ ಹೇಳ್ತಿರಲ್ಲ ಕಾಲಂ ನಂಬರ್ ಬಿಟ್ಬಿಡಿ ನೀವು ಕಾಲಂ ನಂಬರ್ 9ರಲ್ಲಿ 11ರಲ್ಲಿ ಇರ್ತಕ್ಕಂಥ ತೆಗ್ದಾಕ್ತೀರಿ ಅಂತ ಹೇಳಿದಾರಲ್ಲ ಹೇಳಿದಾದ್ಮೇಲೆ ನೀವು ರೈತರನ್ನ ಹಾಕಿದ್ ರೈತರು ಇಲ್ಲಿ ಬೆಳೆ ಹಾಕಿದ್ರು ಹೌದು ಅವ್ರ ಜಮೀನಲ್ಲಿ ಅವ್ರು ಇರ್ತಾರೆ ಹೌದಪ್ಪ ಯಾರ ಹೆಸರಲ್ಲಿ ಯಾರ ಹೆಸರಲ್ಲಿ ಆರ್ಟಿಸಿ ಯಾರ ಹೆಸರಲ್ಲಿ ಇದೆ ಆರ್ಟಿಸಿ ಯಾರ ಹೆಸರಲ್ಲಿ ಇದೆ ಅರ್ಥ ಆಯ್ತಾ ಏನಕ್ಕೆ ಇದು ಮಾಡ್ತೀವಿ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಕಾಲಂ ನಂಬರ್ 9 ಮತ್ತೆ 11ರಲ್ಲಿ ಇರ್ತಕ್ಕಂಥದ್ದು ನಾನು ರಿಮೂವ್ ಮಾಡ್ತೀರಿ ತಾತ್ಕಾಲಿಕ ಅದು ಅದನ್ನೆಲ್ಲ ನಾವು ವಾಪಸ್ ತಗೊಂತೀರಿ ಅಂತ ಹೇಳಿದಾದ್ಮೇಲೆ ಒರಿಜಿನಲ್ ಓನರ್ಸ್ ಯಾರು ಇವರೇ ತಾನೇ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು, ಜೊತೆಗೆ ನುಗ್ಗೋದಕ್ಕೆ ಮುಂದಾಗ್ತಾರೆ, ಪೊಲೀಸರ ಜೊತೆಯಲ್ಲಿ ಒಂದಷ್ಟು ಮಾತುಕತೆ ಕೂಡ ನಡೆಯುತ್ತೆ, ಆಮೇಲೆ ಏನಾಯ್ತು? ನಾಗೇಂದ್ರ ಬಾಬು, ಏನು ರಾಜ್ಯದಲ್ಲಿ ಒಕ್ಬೋರ್ಡ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ವಿವಾದ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾರಕಕ್ಕೆ ಏರಿರುವಂತದ್ದು. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಸಿಂಸಂದ್ರ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ರೈತರ ಒಂದು ದಲಿತರ ಇದ್ದಂತಹ 5 ಎಕರೆ ಜಮೀನು ಏಕಾಏಕಿ ಒಕ್ಬೋರ್ಡ್ಗೆ ಸೇರಿಸಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 1 ತಿಂಗಳಿಂದನೂ ಕೂಡ ಈ ಒಂದು ವಿವಾದ ಸಾಕಷ್ಟು ತಾರಕಕ್ಕೆ ಏರಿದೆ. ಕಳೆದ ಒಂದು 20 ದಿನಗಳ ಹಿಂದೆ ಈಗಾಗಲೇ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಒಕ್ಬೋರ್ಡ್ಗೆ ಕೊಡಬಾರ್ದು ಅಂತೇಳಿ ಹೋರಾಟವನ್ನ ಕೂಡ ಮಾಡಿದ್ರು. ಆದ್ರೂ ಕೂಡ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇದನ್ನ ಅಂದ್ರೆ ಈಗಾಗಲೇ ಒಕ್ಬೋರ್ಡ್ ಇಂದ ಕೋರ್ಟ್ಗೆ ಮೊರೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಈ ಜಾಗವನ್ನ ವಿವಾದಿತ ಆಗಿರ್ತಕ್ಕಂಥ ಜಾಗವನ್ನ ದಲಿತರಿಗೆ ಮಾಡಿಕೊಟ್ಟಿಲ್ಲ. ಹೀಗಾಗಿ ಇವತ್ತು ಏನು ಮಾಜಿ ಸಂಸದರಾಗಿರ್ತಕ್ಕಂಥ ಮುನಿಸ್ವಾಮಿ ಹಾಗೇನೆ MLC ಛಲವಾದಿ ನಾರಾಯಣಸ್ವಾಮಿ ಅವರು ಏಕಾಏಕಿ ಇವತ್ತು ಸ್ಥಳಕ್ಕೆ ಹೋಗಿ ಆ ಒಂದು ವಿವಾದಿತ ಸ್ಥಳ ಏನಿದೆ ಅದಕ್ಕೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಅವ್ರನ್ನ ತಡೆಗಟ್ಟತಕ್ಕಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಇಬ್ರು ಪೊಲೀಸರು ಗೊತ್ತೇ ಏನು ಸಂಸದ ಅಂದ್ರೆ ಮಾಜಿ ಸಂಸದ ಮುನಿಸ್ವಾಮಿ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೆದಿದೆ. ಯಾವುದೇ ಕಾರಣಕ್ಕೂ ಒಕ್ಬೋರ್ಡ್ಗೆ ಈ ಜಾಗವನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈಗ ಏನು ಚಿಂತಾಮಣಿ ಭಾಗದಲ್ಲಿ ಇರ್ತಕ್ಕಂಥ ಬಿಜೆಪಿ ಮುಖಂಡರು ಕೂಡ ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿವಾದಿತ ಸ್ಥಳಕ್ಕೆ ಬಿಜೆಪಿಗರು ನುಗ್ಗಿರುವಂಥ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ದಲಿತರ ಜಮೀನುಗಳನ್ನ ವಕ್ಫ್ಗೆ ನಮೂದು ಮಾಡಿದಂಥ ಹಿನ್ನೆಲೆಯಲ್ಲಿ ಆ ವಿವಾದಿತ ಸ್ಥಳಕ್ಕೆ ಬಿಜೆಪಿ ನಾಯಕರು ನುಗ್ಗಿದ್ದಾರೆ. ವಕ್ಫ್ ವಿವಾದಿತ ಸ್ಥಳಕ್ಕೆ ನುಗ್ಗಿದ ಮಾಜಿ MP ಹಾಗೂ MLC ಮುನಿಸ್ವಾಮಿ ಮತ್ತು MLC ಆಗಿರುವಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಚಿಂತಾಮಣಿ ತಾಲೂಕಿನ